ಬೆಂಗಳೂರಲ್ಲಿ ಪೂರ್ವ ಮುಂಗಾರು ಆರ್ಭಟಿಸುತ್ತಿದೆ. ಆದರೂ ರಾಜಕಾಲುವೆ ಒತ್ತುವರಿ ತೆರವು ಈ ಬಾರಿ ಮಾಡಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಆ ಬಳಿಕ ಈ ಬಾರಿ ಹೊಸದಾಗಿ ಒತ್ತುವರಿ ಮಾಡಿದ್ದನ್ನು ಹೇಳಿದ್ರು. ಇದೀಗ ಯಲಹಂಕದ ಸುದ್ದಿ ಸರ್ಕಾರದ ಯೋಜನೆಯನ್ನೇ ಬದಲಾವಣೆ ಮಾಡಿಕೊಂಡಿದೆ. ಅಧಿಕಾರಿಗಳು ಈ ಬಾರಿ ಒತ್ತುವರಿ ತೆರವು ಇಲ್ಲ ಅಂತಾನೂ ಹೇಳಿದ್ರು. ಆ ಬಳಿಕ ರಾಜಕಾಲುವೆ ಒತ್ತುವರಿ ಬಗ್ಗೆಯೂ ಅಂಕಿಅಂಶ ಕೊಟ್ಟಿದ್ರು. ಆ ಬಳಿಕ ಮಳೆಯಿಂದ ಯಲಹಂಕದ ನಾರ್ತ್ ವುಡ್ ವಿಲ್ಲಾ ಜಲಾವೃತ ಆಗಿದ್ದರ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಸ್ಥಳಕ್ಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ಮಾಡಿದ್ರು. ಈಗ ಸರ್ಕಾರದ ನಿರ್ಧಾರ ಬದಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಮಳೆ ಅವಾಂತರ ಪರಿಶೀಲಿಸಲು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಮಾತನಾಡಿದರು. ಪುಟ್ಟೆನಹಳ್ಳಿಯ ಕೆರೆಯ ಬಫರ್ ಝೋನ್ ವ್ಯಾಪ್ತಿಗೆ ಇರುವ ಜಾಗ ಎಂದು ಗೊತ್ತಾಗಿದೆ. ಹೀಗಾಗಿ ಎಲ್ಲ ಅನಧಿಕೃತ ಬಡಾವಣೆಗಳನ್ನು ಪರಿಶೀಲಿಸಿ ನೋಟಿಸ್ ಕೊಟ್ಟು ಒತ್ತುವರಿ ತೆರವು ಮಾಡುವಂತೆ ಡಿಸಿಎಂ ಸೂಚಿಸಿದ್ದಾರೆ. ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಕೂಡಲೇ ಕ್ರಮ ಕೈಗೊಳ್ತೀವಿ. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ರಾಜಕಾಲುವೆ ಮೊದಲಿಂದನೂ ಇರ್ತದೆ. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಬಂದಿದೆ. ನಮ್ಮ ಟ್ರಿಬ್ಯುನಲ್ ಎಲ್ಲ ಒಂದು ಆದೇಶ ಬಂದಿದೆ. ಬಫರ್ ಝೋನ್ ಇಷ್ಟು ಬಿಡಬೇಕು ಅಂತ ಆದೇಶ ಬಂದಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡಿದೆ. ಅದ್ರ ಬಗ್ಗೆ ಎಲ್ಲ ನಾವು ಇಡೀ ರಾಜ್ಯದಲ್ಲೇ ಒಂದು ಹೊಸ ಪಾಲಿಸಿ ಎಲ್ಲೋದ್ರೂ ಕೂಡ ಇಡೀ ದೇಶದಲ್ಲೇ ಒಂದು ಪಾಲಿಸಿ ಮಾಡಿದ್ದಾರೆ. ಇಂಥ ಕಡೆ ನೀರು ಹೋಗೋದ್ ಕಡೆ ಎಷ್ಟೆಷ್ಟು ಬಿಡಬೇಕು ಎಷ್ಟಿರಬೇಕು ಅಂತ ಅದನ್ನು ಕಡ್ಡಾಯವಾಗಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಕೆರೆ ರಾಜಕಾಲುವೆ ಸೇರಿದಂತೆ ಹಲವು ಸರ್ಕಾರಿ ಜಾಗಗಳು ಭೂಗಳ್ಳರ ಪಾಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ರಾಜಕಾಲುವೆಯ ಬಫರ್ ಝೋನ್ ಒತ್ತುವರಿ ಮಾಡಿಕೊಂಡವರ ಮೇಲೆ ಪಾಲಿಕೆ ನಿಗಾ ಇಟ್ಟಿದೆ. ಇತ್ತೀಚೆಗೆ ಪಾಲಿಕೆ ಸರ್ವೆ ನಡೆಸಿದ್ದು ಹೊಸದಾಗಿ 1132 ಕಡೆ ಒತ್ತುವರಿ ಆಗಿರುವುದನ್ನು ಪತ್ತೆ ಮಾಡಿತ್ತು. ಇದೀಗ ತೆರವು ಮಾಡ್ತಾರೋ ಅನ್ನೋ ಅನುಮಾನ ಮೂಡಿದೆ. ರಾಜಕಾಲುವೆ ಒತ್ತುವರಿ ಬರೀ ಮಳೆಗಾಲದಲ್ಲಿ ಬಂದಾಗ ಮಾತ್ರ ಇವ್ರಿಗೆ ನೆನಪು ಬರುತ್ತೆ ಸರ್. ಇದಕ್ಕೆ ಮುಂಚೆ ಯಾಕೆ ನೆನಪು ಬರಲ್ಲ ಇವ್ರಿಗೆ? ಮಳೆಗಾಲ ನಿಂತ ತಕ್ಷಣ ಬೇಸಿಗೆನಲ್ಲಾಗಲಿ ಇದು ವಿಂಟರ್ ಸೀಸನಲ್ಲಾಗಲಿ ಅದನ್ನ ಏನೇನು ಮಾಡಬೇಕು, ತೆರವು ಮಾಡಬೇಕಾ ಅಥವಾ ಏನಾದ್ರು ಡೆಮಾಲಿಷನ್ ಮಾಡಬೇಕಾ, ಈ ಕೆಲಸಗಳನ್ನೆಲ್ಲ ಮುಂಚೆನೇ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದಂತೂ ಇಲ್ಲ. ಮಳೆ ಬಂದಾಗ ಮಾತ್ರ ಒತ್ತುವರಿ ಮಾಡಬೇಕು, ಇಲ್ಲ ಮನೆಗೆ ನೀರು ನುಗ್ತು ಅದನ್ನದು ಸರಿ ಮಾಡಬೇಕು, ಅದಕ್ಕೆ ಅದು ಕಾಂಪೋಸೇಷನ್ ಕೊಡಬೇಕು ಅನ್ನೋದು ಮಾತ್ರ ಇವ್ರಿಗೆ ಸರ್ಕಾರಕ್ಕೆ ಯೋಚನೆ ಬರುತ್ತೆ ಹೊರತು ಇದಕ್ಕೆ ಮುಂಚೆ ಈ ಯೋಚನೆ ಇರಲ್ಲ. ಬಿಬಿಎಂಪಿ 1983 ರಾಜಕಾಲುವೆ ಒತ್ತುವರಿಯನ್ನ ಪತ್ತೆ ಮಾಡಿತ್ತು. ಅದನ್ನೇ ಇಲ್ಲಿವರೆಗೂ ಪಾಲಿಕೆ ತೆರವು ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಹೊಸದಾಗಿ ಒತ್ತುವರಿ ಪಟ್ಟಿ ಸೇರಿಕೊಂಡಿದೆ. ಮಳೆಗಾಲ ಕೂಡ ಶುರುವಾಗಿದ್ದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎನ್ನುವಂತಾಗಿದೆ. ಸಿಎಂ ಕೂಡ ಸಿಟಿ ರೌಂಡ್ಸ್ಗೆ ನಿರ್ಧಾರ ಮಾಡಿದ್ದು ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.